ಆತ್ಮೀಯ ಸನ್ಮಿತ್ರರೇ, ಇವತ್ತು ನಾವು ರಚಿಸಿರ್ತಕ್ಕಂಥ ಗೂಗಲ್ ಕ್ವಿಜ್ ಫಾರ್ಮ್ಗಳಿಗೆ ಸಮಯವನ್ನು ಹೇಗೆ ನಿಗದಿಪಡಿಸಬೇಕು ಅನ್ನೋದರ ಬಗ್ಗೆ ಗಮನಿಸೋಣ. ಇದಕ್ಕೆ ನಾವು ಟೈಮ್ ಸೆಟ್ಟಿಂಗ್ ಅಂತ ಹೇಳಿ ಕರಿತೀವಿ. ಇಂತಹದ್ದೇ ದಿನಾಂಕ, ಇಂತಹದ್ದೇ ಸಮಯಕ್ಕೆ ಈ ಕ್ವಿಜ್ ಮುಗಿಬೇಕು, ಅದರ ನಂತರ ಬಂದಿರತಕ್ಕಂಥ ಯಾವುದೇ ರೆಸ್ಪಾನ್ಸ್ಗಳನ್ನು ನಾವು ಸ್ವೀಕರಿಸುವುದಿಲ್ಲ ಅನ್ನುವ ಹಾಗಿದ್ದರೆ ಈ ಗೂಗಲ್ ಕ್ವಿಜ್ ಫಾರ್ಮ್ಗೆ ಟೈಮ್ ಅನ್ನು ನಾವು ಸೆಟ್ ಮಾಡ್ಕೊಳ್ಬಹುದು. ಇದನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾವು ಗಮನಿಸೋಣ. ಮೊದಲನೇದಾಗಿ ನಾವು ಗೂಗಲ್ ಕ್ವಿಜ್ ಫಾರ್ಮ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಈ ಗೂಗಲ್ ಕ್ವಿಜ್ ಫಾರ್ಮ್ ಓಪನ್ ಆದ ನಂತರ ನಾವಿಲ್ಲಿ ಬಲಭಾಗದಲ್ಲಿರ್ತಕ್ಕಂಥ 3 ಗೂಗಲ್ ಆಪ್ಸ್ ಗಳನ್ನು ಒಳಗೊಂಡಿರುವ ಒಂದು 9 ಚುಕ್ಕೆಗಳಿವೆ. ಅವುಗಳ ಮೇಲೆ ನಾವು ಕ್ಲಿಕ್ ಮಾಡೋಣ. ಆಗ ಗೂಗಲ್ ಆಪ್ಸ್ ಗಳೆಲ್ಲ ಓಪನ್ ಆಗಿಕೊಳ್ಳುತ್ತೆ. ನಾವಿಲ್ಲಿ ಗೂಗಲ್ ಆಪ್ಸ್ ನಲ್ಲಿ ಗೂಗಲ್ ಡ್ರೈವ್ಗೆ ಹೋಗೋಣ. ಈಗ ಗೂಗಲ್ ಡ್ರೈವ್ಗೆ ಹೋದ್ರೆ ಅದು ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ. ನೀವು ಆಲ್ರೆಡಿ ಸೈನ್ ಇನ್ ಆಗಿರದೇ ಇದ್ದರೆ ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ. ನಾನು ಆಲ್ರೆಡಿ ಈಗ ಸೈನ್ ಇನ್ ಆಗಿದ್ದೇನೆ, ಅದಕ್ಕೆ ನನ್ನ ಅಡ್ರೆಸ್ ಕೇಳುವುದಿಲ್ಲ. ಈಗ ಡೈರೆಕ್ಟ್ ಆಗಿ ನನ್ನ ಇದು ಗೂಗಲ್ ಡ್ರೈವ್ ಏನ್ ಮಾಡುತ್ತೆ, ಗೂಗಲ್ ಡ್ರೈವ್ಗೆ ಕರೆದುಕೊಂಡು ಹೋಗುತ್ತೆ. ನೋಡಿ, ಇಲ್ಲಿ ಗೂಗಲ್ ಡ್ರೈವ್ ಓಪನ್ ಆಯ್ತು. ಇಲ್ಲಿ ನಾನು ರಚಿಸಿರ್ತಕ್ಕಂಥ ಅನೇಕ ಗೂಗಲ್ ಕ್ವಿಜ್ ಫಾರ್ಮ್ಗಳಿವೆ. ನಾನು ಇದರಲ್ಲಿ ಒಂದು ಕ್ವಿಜ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಈ ರಚಿಸಿರ್ತಕ್ಕಂಥ ಗೂಗಲ್ ಕ್ವಿಜ್ ಫಾರ್ಮ್ಗೆ ನಾನು ಇಂಥದ್ದೇ ದಿನಾಂಕ, ಇಂಥದ್ದೇ ಒಂದು ಸಮಯಕ್ಕೆ ಈ ಕ್ವಿಜ್ ಓಪನ್ ಆಗ್ಬೇಕು ಮತ್ತು ಅದು ಎಂಡ್ ಆಗ್ಬೇಕು ಅನ್ನೋದನ್ನ ನಾನು ಟೈಮ್ ಸೆಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಅಡಾನ್ ಇದೆ. ಆ ಅಡಾನ್ ಅನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಗಮನಿಸಬಹುದು, ಮೋರ್ ಅಂತ ಹೇಳಿ ಅದರ ಮೇಲೆ ನಾವು ತೆಗೆದುಕೊಂಡು ಹೋದಾಗ ಮೋರ್ ಅಂತೇಳಿ ತೋರಿಸುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಒಂದು ಡ್ರಾಪ್ ಡೌನ್ ಮೆನು ಸಿಗುತ್ತೆ. ಆ ಡ್ರಾಪ್ ಡೌನ್ ಮೆನುವಿನಲ್ಲಿ ಅಡಾನ್ಸ್ ಅಂತ ಹೇಳಿದೆ, ಅಡಾನ್ಸ್ ನ ಮೇಲೆ ಕ್ಲಿಕ್ ಮಾಡೋಣ. ಈ ಅಡಾನ್ಸ್ ನ ಮೇಲೆ ಕ್ಲಿಕ್ ಮಾಡಿದಾಗ ಅದನ್ನು ಗೂಗಲ್ ಆಪ್ ಗಳ ಒಂದು ಮಾರ್ಕೆಟ್ ಪ್ಲೇಸ್ ಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನೋಡೋಣ ಈಗ. ನೋಡಿ, ಇಲ್ಲಿ ಗೂಗಲ್ ಆಪ್ಸ್ ಗಳ ಒಂದು ಭಂಡಾರವೇ ತೆಗೆದುಕೊಳ್ಳುತ್ತೆ. ನಾವಿಲ್ಲಿ ಏನ್ ಮಾಡ್ಬೇಕಿದೆ, ನಮಗೆ ಒಂದು ಆನ್ ಬೇಕಾಗಿದೆ. ಅದು ಯಾವ್ದಪ್ಪ ಅಂದ್ರೆ ಫಾರ್ಮ್ ಲಿಮಿಟರ್ ಅಂತೇಳಿ. ಫಾರ್ಮ್ ಲಿಮಿಟರ್ ಅಂತ ನಾವು ಫಾರ್ಮ್ ಅಂತ ಹೊಡೆದಾಗ ಸಾಕು, ಫಾರ್ಮ್ ಲಿಮಿಟರ್ ಅನ್ನತಕ್ಕಂಥದ್ದು ಒಂದು ಬಂದ್ಬಿಡುತ್ತೆ. ಅದನ್ನ ಅದರ ಮೇಲೆ ಕ್ಲಿಕ್ ಮಾಡೋಣ, ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋಣ. ನಾವು ನೋಡಿ, ಫಾರ್ಮ್ ಲಿಮಿಟರ್ ಅಂತ ಹೇಳಿದೆ. ಆಲ್ರೆಡಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಜನ ಇದನ್ನ ಏನ್ ಮಾಡಿದ್ದಾರೆ, ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ. ಇಲ್ಲಿ ತೋರಿಸ್ತದೆ ಎಷ್ಟು ಜನ ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನ. ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ, ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋಣ. ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳೋಣ. ಅದು ಕಂಟಿನ್ಯೂ ಅಂತ ಹೇಳಿ ಕೇಳುತ್ತೆ. ಇಲ್ಲಿಯೂ ಕೂಡ ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ ನ ಮೇಲೆ ಮತ್ತು ಪಾಸ್ವರ್ಡ್ ನ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಸೈನ್ ಇನ್ ಆಗಿರೋದ್ರಿಂದ ನನ್ನ ಪಾಸ್ವರ್ಡ್ ಕೇಳುವುದಿಲ್ಲ ಅದು. ಈಗ ಅಲೋ ಅಂತ ಹೇಳಿದೆ, ಅಲೋಗೆ ಕ್ಲಿಕ್ ಮಾಡೋಣ. ಇಲ್ಲಿ ಡನ್ ಅಂತ ಹೇಳಿದೆ, ಡನ್ ನ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಆಲ್ರೆಡಿ ಫಾರ್ಮ್ ಲಿಮಿಟರ್ ತೋರಿಸ್ತಾ ಇದೆ. ನಾನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಅದನ್ನ ಕ್ಲೋಸ್ ಮಾಡಿ ಈಗ ಏನ್ ಮಾಡೋಣ, ನಾನು ರಚಿಸಿರ್ತಕ್ಕಂಥ ಈ ಗೂಗಲ್ ಕ್ವಿಜ್ ಫಾರ್ಮ್ಗೆ ಅಡಾನ್ಸ್ ಅನ್ನ ಅಂದ್ರೆ ಟೈಮ್ ಸೆಟ್ ಅನ್ನ ಮಾಡೋಣ. ನೋಡಿ, ಇಲ್ಲಿ ಫಾರ್ಮ್ ಲಿಮಿಟರ್ ಅಂತ ಹೇಳಿದೆ. ಈಗ ಇದು ಇನ್ಸ್ಟಾಲ್ ಆಯ್ತು, ಅಡಾನ್ಸ್ ನಲ್ಲಿ ಇನ್ಸ್ಟಾಲ್ ಆಯ್ತು. ಈಗ ಅಡಾನ್ಸ್ ಅಂದ್ರೆ ನಾವು ಇನ್ಸ್ಟಾಲ್ ಮಾಡಿಕೊಂಡಿರ್ತಕ್ಕಂಥ ಅಡಾನ್ಸ್ ಗಳ ಒಂದು ಗುಂಪು ತೆರೆದುಕೊಳ್ಳುತ್ತೆ. ಇಲ್ಲಿ ಇದರಲ್ಲಿ ಗೂಗಲ್ ಲಿಮಿಟರ್, ಫಾರ್ಮ್ ಲಿಮಿಟರ್ ಅನ್ನು ನಾವು ಜಸ್ಟ್ ಇದೇ ತಾನೇ ನಾವು ಇನ್ಸ್ಟಾಲ್ ಮಾಡಿಕೊಂಡಿದ್ದೇವೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಕೊಂಡಾಗ ಸೆಟ್ ಲಿಮಿಟ್ ಅಂತ ಹೇಳಿ ಕೇಳುತ್ತೆ. ಸೆಟ್ ಲಿಮಿಟ್ ಅಂತ ಕೇಳಿ ಗೂಗಲ್ ಫಾರ್ಮ್ ಲಿಮಿಟರ್ ಏನಾಗುತ್ತೆ, ಓಪನ್ ಆಗಿಕೊಳ್ಳುತ್ತೆ. ಇದರಲ್ಲಿ ಅನೇಕ ಆಪ್ಷನ್ಸ್ ಗಳಿವೆ. ಆ ಆಪ್ಷನ್ಸ್ ಗಳನ್ನು ನಾವು ಕ್ಲಿಕ್ ಮಾಡೋಣ. ಡ್ರಾಪ್ ಡೌನ್ ಮೆನು ಸಿಗುತ್ತೆ. ಇಷ್ಟೇ ಜನ ರೆಸ್ಪಾನ್ಸ್ ಮಾಡಬೇಕು ಅಥವಾ ಇದೇ ಡೇಟು ಇದೇ ಟೈಮಿಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದಿದ್ರೆ ನಾವಿಲ್ಲಿ ನಾವು ಇಷ್ಟೇ ಜನಕ್ಕೆ ರೆಸ್ಪಾನ್ಸ್ ಮಾಡೋದನ್ನ ಸೆಲೆಕ್ಟ್ ಮಾಡೋದು ಬೇಡ. ಯಾಕಂದ್ರೆ ಇಷ್ಟೇ ಜನಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಕೇವಲ 50, 100 ಜನ, ಇಷ್ಟೇ ಜನ ಏನ್ ಮಾಡಬಹುದು, ಆನ್ಸರ್ ಮಾಡಬಹುದು. ಇಲ್ಲಿ ನಾವು ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಒಂದು ಅನ್ಲಿಮಿಟೆಡ್ ಕೊಡೋಣ. ಈಗ ನಾವು ಡೇಟ್ ಮತ್ತು ಟೈಮ್ ಸೆಟ್ ಮಾಡ್ಕೊಳ್ಳೋಣ. ಡೇಟ್ ಮತ್ತು ಟೈಮ್ ಸೆಟ್ ಮಾಡ್ಕೊಳ್ಬೇಕಾದ್ರೆ ಉದಾಹರಣೆಗೆ ನಾಳೆಯ ಒಂದು ದಿನಾಂಕವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅಥವಾ ಇವತ್ತಿನ ಒಂದು ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವತ್ತು ಸಂಡೇ ಇದೆ, ದಿನಾಂಕ 6/12 ತಿಂಗಳ 12 ದಿನಾಂಕ 6/2020 ಇದೆ. ಟೈಮ್ ಸೆಟ್ ಮಾಡೋಣ. ನೋಡಿ, ಇಲ್ಲಿ ಸ್ಟಾಪ್ ಅಕ್ಸೆಪ್ಟಿಂಗ್ ಫಾರ್ಮ್ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಈ ನಾವು ಟೈಮ್ ಕೊಟ್ಟಾಗ ಆ ಟೈಮಿನ ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಗೂಗಲ್ ಕ್ವಿಜ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಅವರಿಗೆ ಒಂದು ರೆಸ್ಪಾನ್ಸ್, ಆ ಟೈಮಿನ ಒಳಗಡೆ ಮಾಡಿದ್ರೆ ಅವರಿಗೆ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಅವ್ರ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ನೀವು 35M ನಲ್ಲಿ ಮೆನ್ಷನ್ ಮಾಡಿದ್ರೆ ಅವರಿಗೆ ಸರ್ಟಿಫಿಕೇಟ್ ಬರುತ್ತೆ. ಆದ್ರೆ
ಈ ಟೈಮ್ ನಾವು ಸೆಟ್ ಮಾಡಿದ ತಕ್ಷಣ ಆ ಟೈಮಿನ ನಂತರ ಯಾರು ಸಬ್ಮಿಟ್ ಮಾಡ್ತಾರೆ ಅವರ ರೆಸ್ಪಾನ್ಸ್ಗಳು ನಮಗೆ ಬರುವುದಿಲ್ಲ, ಅವರಿಗೆ ಮಾರ್ಕ್ಸ್ಗಳು ಬರುವುದಿಲ್ಲ, ಅವ್ರ ಫಾರ್ಮ್ ನಮ್ಮ ಇಮೇಲ್ ಅಡ್ರೆಸ್ಗೆ ಬರುವುದಿಲ್ಲ, ಅವ್ರು ಯಾವುದೇ ರೀತಿಯಲ್ಲಿ ರೆಸ್ಪಾಂಡ್ ಮಾಡೋದಕ್ಕಾಗೋದಿಲ್ಲ. ಗೂಗಲ್ ಕ್ವಿಜ್ ಫಾರ್ಮ್ ಅವರಿಗೆ ಸಬ್ಮಿಟ್ ಆಗೋದೇ ಇಲ್ಲ. ಅದನ್ನು ನಾವು ತಿಳ್ಕೊಬೇಕು ಮೊದಲು. ಅದಕ್ಕಾಗಿ ಟೈಮ್ ಸೆಟ್ ಮಾಡ್ಕೊಳ್ಳೋಣ. ನಾನು ಸಾಯಂಕಾಲದ 7:30 ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಟೈಮ್, ಅಥವಾ 7:45 ಟೈಮಿಂಗ್ ಸೆಟ್ ಮಾಡ್ಕೊಳ್ತೇನೆ. ಈ ಟೈಮಿನ ನಂತರ ನಾವು ಗೂಗಲ್ ಕ್ವಿಜ್ ಫಾರ್ಮ್ ಅವರಿಗೆ ಕಳಿಸಿದ ನಂತರ ಈ ಟೈಮಿನ ನಂತರ ಯಾರೂ ಕೂಡ ಈ ಗೂಗಲ್ ಕ್ವಿಜ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡೋಕೆ ಬರೋದಿಲ್ಲ. ಆ ರೀತಿಯಾಗಿ ನಾವು ಟೈಮ್ ಸೆಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಪ್ರತಿಯೊಂದು ಟೆಸ್ಟಿಗೂ ಕೂಡ ಒಂದು ಟೈಮ್ ಲಿಮಿಟ್ ಅಂತೇಳಿ ಇರುತ್ತೆ, ಒಂದು ಪರೀಕ್ಷೆಗೆ ಒಂದು ಟೈಮ್ ಲಿಮಿಟ್ ಅಂತೇಳಿ ಇರುತ್ತೆ. ಅದಕ್ಕಾಗಿ ನಾವು ಒಂದು ವಿದ್ಯಾರ್ಥಿಗಳ ಒಂದು ಪರ್ಫಾರ್ಮೆನ್ಸ್ ಅನ್ನು ನಾವು ಟೆಸ್ಟ್ ಮಾಡಬೇಕಾಗಿದ್ದರೆ ಟೈಮ್ ಸೆಟ್ ಮಾಡುವುದು ಅತ್ಯಂತ ಅವಶ್ಯಕ. ಅದಕ್ಕಾಗಿ ಟೈಮ್ ಸೆಟ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಟೈಮ್ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೆಟ್ ಅಂತ ಹೇಳಿದೆ, ಸೆಟ್ ನ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಅಂಡ್ ಎನೇಬಲ್ ಅಂತ ಹೇಳಿದೆ, ಆ ಸೇವ್ ಅಂಡ್ ಎನೇಬಲ್ ನ ಮೇಲೆ ಕ್ಲಿಕ್ ಮಾಡೋಣ. ಈಗೇನಾಯ್ತು, ನಾವು ಕೊಟ್ಟಿರ್ತಕ್ಕಂಥ ಒಂದು ರಚಿಸಿರ್ತಕ್ಕಂಥ ಈ ಒಂದು ಕ್ವಿಜ್ಗೆ ಏನಾಯ್ತು, ಟೈಮ್ ಸೆಟ್ ಆಯ್ತು. ಹೌದಾ? ಈಗ ನಾವು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಹೀಗೆ ಇದು ನಂತರ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಾವು ಈ ಸೆಂಡ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಆ ಸೆಂಡ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿ ನಮಗೆ ಸುಮಾರು 7:45 ಕ್ವಿಜ್ ಟೈಮ್ ಸೆಟ್ ಮಾಡಿದ್ದೇವೆ. ಇವತ್ತಿನ ಸಾಯಂಕಾಲ 7:45 ಸಾಯಂಕಾಲ 7:45 ಕ್ವಿಜ್ ಟೈಮಿಂಗ್ ಸೆಟ್ ಮಾಡಿದ್ರೆ ಅದಕ್ಕಿಂತಲೂ ಮುಂಚೆ ನಾವು 7 ಗಂಟೆಗೆ ಸೆಂಡ್ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ಪರೀಕ್ಷೆ ಬರೀತಾ ಇದ್ದಾರೋ ಅವರ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಅವರ ವಾಟ್ಸಪ್ ಗ್ರೂಪ್ಗಳಿಗೆ, ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಅಥವಾ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಂಥ ಎಲ್ಲ ಸಾರ್ವಜನಿಕ ಆಪ್ಸ್ಗಳಿಗೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಕ್ವಿಜ್ ಅನ್ನ ಕಳಿಸಿ ಅವರಿಂದ ನಾವು ರೆಸ್ಪಾನ್ಸ್ ಅನ್ನ ಪಡಿಬಹುದು. ಹೀಗೆ ಇದು ಶಿಕ್ಷಕರಿಗೆ ಈ ವಿದ್ಯಾರ್ಥಿಗಳಿಗೋಸ್ಕರ ಟೆಸ್ಟ್ ಅನ್ನು ಕೈಗೊಳ್ಳುವಾಗ ಟೈಮ್ ಲಿಮಿಟ್ ಕೈಗೊಳ್ಳುವುದಕ್ಕೋಸ್ಕರ ಇರುವ ಅತ್ಯುತ್ತಮವಾದ ಒಂದು ಅಡಾನ್ ಆಗಿದೆ. ಇದು ಗೂಗಲ್ ಕ್ವಿಜ್ ಫಾರ್ಮ್ ನಲ್ಲೇ ದೊರೆಯುತ್ತದೆ. ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಶಿಕ್ಷಕ ಮಿತ್ರರೇ.